ನಮಸ್ಕಾರ ಟಿಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪರೀಕ್ಷೆಗೆ ಇದೀಗ ದಿನಾಂಕ ನಿಗದಿ ಆಗಿರೋದ್ರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಪರೀಕ್ಷೆ ಈ ಬಾರಿ ಬಹಳ ಮುಖ್ಯ. ಯಾಕೆ ಅಂತ ನಾವು ನೋಡೋದಾದ್ರೆ, ಶಿಕ್ಷಕರ ನೇಮಕಾತಿ ಪರೀಕ್ಷೆ ಯಾಕೆ ಮುಖ್ಯ ಅಂತ ನೋಡೋದಾದ್ರೆ, ಈ ಬಾರಿ ಶಿಕ್ಷಕರಾಗಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಕೂಡ 6ರಿಂದ 7ನೇ ತರಗತಿಗೆ ಬೋಧನೆ ಮಾಡಬೇಕಾದ್ರೆ ನೀವು ಪತ್ರಿಕೆ 2 ಕಡ್ಡಾಯವಾಗಿ ಪಾಸ್ ಮಾಡಿರಲೇಬೇಕು ಅಂತಕ್ಕಂಥ ನಿಯಮವನ್ನ ಇತ್ತೀಚೆಗೆ ಸಿಎಂಆರ್ ರೂಲ್ಸ್ ಅಲ್ಲಿ ತಿದ್ದುಪಡಿಯನ್ನ ಮಾಡಿರ್ತಾರೆ. ಸೊ ಹಾಗೇನೆ ಶಿಕ್ಷಕರ ನೇಮಕಾತಿ ಅತಿ ವೇಗವಾಗಿ ಮಾಡ್ತೀವಿ ಅಂತಕ್ಕಂಥ ಸುದ್ದಿ ಇರೋದ್ರಿಂದ ಈ ಎಲ್ಲ ಅಂಶಗಳಿಂದಾಗಿ ನೀವೇನ್ ಮಾಡಬೇಕು ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚಿನ ಸ್ಕೋರ್ಗಳನ್ನು ತೆಗೆದುಕೊಳ್ಬೇಕು. ಅದರಲ್ಲಿ ಪತ್ರಿಕೆ 1ರಿಂದ 5ನೇ ತರಗತಿಗೆ, ಪತ್ರಿಕೆ 2 6ರಿಂದ 8ನೇ ತರಗತಿಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ದಿನಾಂಕಗಳನ್ನು ಕೂಡ ನಿಗದಿಪಡಿಸಿದ್ದಾರೆ. ಅದರಲ್ಲಿ ಮೊದಲನೇ ದಿನಾಂಕ ಬಂದು ದಿನಾಂಕ 23/10/2025ರಿಂದ 9/11/2025 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಈ ಬಗ್ಗೆ ಅಧಿಕೃತ ಮಾಹಿತಿಗಳು ಬರ್ತಾ ಇದೆ. ಹಾಗೆ ಪರೀಕ್ಷೆ ಬಂದು ಪರೀಕ್ಷೆ ದಿನಾಂಕ ಬಂದು 7 ಡಿಸೆಂಬರ್ 2025ರಂದು ಈ ಒಂದು ಪರೀಕ್ಷೆ ನಡೆಯುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಪರೀಕ್ಷೆಯ ದಿನಾಂಕ 7ನೇ ತಾರೀಕು ಆಗಿರೋದ್ರಿಂದ ಫಲಿತಾಂಶವನ್ನ 31/12/2025ರಿಂದ ನಿರೀಕ್ಷೆ ಮಾಡಲಾಗಿದೆ. ಇದು ಅಧಿಕೃತವಾಗಿ ಸರ್ಕಾರದ ರಾಜ್ಯ ಪತ್ರದಲ್ಲಿ ಆ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ನೀವು ಅಧಿಕೃತ ಮಾಹಿತಿಯನ್ನ 23ನೇ ತಾರೀಕು ನೀವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಸರ್ಕಾರದ ಅಧಿಕೃತ ವೆಬ್ಸೈಟ್ schooleducation.com ನಲ್ಲಿ ನೋಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತಕ್ಕಂಥದ್ದನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಫೈನಲ್ ಇಯರ್ BEd ಅಥವಾ DEd ಮಾಡ್ತಿದ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಈಗ ಆಲ್ರೆಡಿ ಶಿಕ್ಷಕರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಪತ್ರಿಕೆ 2 ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು. ಪತ್ರಿಕೆ 1 ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕ ಅಂದ್ರೆ ಆಗಿರ್ತಕ್ಕಂಥವ್ರು ಅದು ಕಡ್ಡಾಯವಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ಈಗ ಆಲ್ರೆಡಿ ರಾಜ್ಯ ಪತ್ರದಲ್ಲಿ ಓಡಿಸಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಹಾಗಾಗಿ ಹೆಚ್ಚಿನ ಒಂದು ಮಹತ್ವವನ್ನ ಈ ಒಂದು TET ಪಡಿತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಸೊ ಅಭ್ಯರ್ಥಿಗಳು ಹೆಚ್ಚಿನದಾಗಿ ಈಗಿಂದ ಅಭ್ಯಾಸವನ್ನ ಮಾಡಿ ಮತ್ತು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಮತ್ತೆ ಯಾರೆಲ್ಲ ಸ್ಕೋರ್ಗಾಗಿ ಹೆಚ್ಚಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು, ಮತ್ತೆ ಈಗ ಜಾಬಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಒಂದು ಪರೀಕ್ಷೆಯನ್ನ ಯಾರೆಲ್ಲ ಪಾಸ್ ಮಾಡಿಲ್ಲ ಅವ್ರಿಗೂ ಕೂಡ ಇದು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು ಅಂತಕ್ಕಂಥ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಾಕಷ್ಟು ಜನ ಈಗ ಇನ್ ಸರ್ವಿಸ್ ಇರ್ತಕ್ಕಂಥವ್ರು ಈ ಬಗ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ TETಯನ್ನ ಪಾಸ್ ಮಾಡಲೇಬೇಕು ಅಂತ. ಮ್ಯಾಕ್ಸಿಮಮ್ 90% ಆಲ್ರೆಡಿ ಎಷ್ಟೋ ಜನ ಪಾಸ್ ಮಾಡಿದ್ದಾರೆ. ಇನ್ನು 10% ಒಂದಷ್ಟು ಜನ ಈಗ ಅತ್ಯಂತ ಹೆಚ್ಚಿನ ಶ್ರಮವನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಅವ್ರ ಸರ್ವಿಸ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಏನು ಶ್ರಮ ಬೇಕಾಗಿಲ್ಲ. ಬಟ್ ಸರ್ವಿಸಿಗೆ ಬರೋರಿಗೆ ಹೆಚ್ಚಿನದಾಗಿ ಅದರ ಒಂದು ಪ್ರಯತ್ನ ಬೇಕಾಗಿದೆ. ಹಾಗೆ ಮತ್ತೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. TM ಲರ್ನಿಂಗ್ ಸೆಂಟರ್ ಆ್ಯಪ್ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಲಭ್ಯ ಇದೆ. ಈ ಒಂದು ಆ್ಯಪ್ನಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದು TET ಕೋರ್ಸ್ ಇದೆ, ಹಾಗೂ ಒಂದು ಟೆಸ್ಟ್ ಸೀರೀಸ್ ಕೂಡ ಇದೆ. ಸೊ ನೀವು ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಅಭ್ಯಾಸವನ್ನ ಮಾಡಿದ್ರೆ ಅಲ್ಲಿ ಟೆಸ್ಟ್ ಸೀರೀಸ್ ಅನ್ನ, ಹಾಗೆ ಮ್ಯಾಥಮೆಟಿಕ್ಸ್ ಕೋರ್ಸ್ ಅಲ್ಲಿ ಟೆಸ್ಟ್ ಸೀರೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಕೋರ್ಸ್ ಅಲ್ಲಿ ರೆಕಾರ್ಡೆಡ್ ವಿಡಿಯೋಸ್ಗಳು ನಿಮಗೆ ಲಭ್ಯ ಇದಾವೆ. ಸೊ ಈ ಒಂದು ಆ್ಯಪ್ನ ಲಿಂಕ್ ಬೇಕಂದ್ರೆ ನೀವು 8123441226 ಈ ನಂಬರ್ಗೆ ವಾಟ್ಸಪ್ನಲ್ಲಿ ನೀವು ಮೆಸೇಜ್ ಕಳಿಸಿದ್ರೆ ನಿಮಗೆ ಲಿಂಕ್ ಬರುತ್ತೆ. ಸೊ ಈ ಒಂದು ನಂಬರಲ್ಲಿ ನೀವು ಪ್ಲೇಸ್ಟೋರಿಂದ ಲಿಂಕ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಮೆಸೇಜ್ ಅನ್ನ ಹಾಯ್ ಅಂತ ಕಳಿಸಿದ್ರೆ ಸಾಕು. ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಇರೋರು ಅಲ್ಲಿ ಮ್ಯಾಥಮೆಟಿಕ್ಸ್ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.